ಭಾರತದಲ್ಲಿ ದೊಡ್ಡ ಸ್ಟೋರಿ ಒಂದು ಬರ್ತಾ ಇದೆ. ಇದು ದೊಡ್ಡ ಐತಿಹಾಸಿಕ ಒಂದು ತಂಡ ಸಿಆರ್ಪಿಎಫ್ ಹಾಗೂ ಚಂಡೀಗಢದ ಒಂದು ಜಂಟಿ ಪೊಲೀಸರ ನೇತೃತ್ವದಲ್ಲಿ ನಡೆದಂತಹ ದೊಡ್ಡ ಮಟ್ಟದ ಆಪರೇಷನ್ ಇದಾಗಿದೆ. ಆಪರೇಷನ್ ಬ್ಲಾಕ್ ಫಾರೆಸ್ಟ್ ನ ಹೆಸರಿನಲ್ಲಿ ಸಿಆರ್ಪಿಎಫ್ ಯೋಧರು ಹಾಗೂ ಚಂಡೀಗಢದ ಏನು ಈ ಒಂದು ಪೊಲೀಸ್ ಟೀಮ್ ಏನಿದೆ ಇವರು ಜಂಟಿಯಾಗಿ ನಡೆಸಿದಂತಹ ಛತ್ತೀಸ್ಗಢದ ಪೊಲೀಸರು ಜಂಟಿಯಾಗಿ ನಡೆಸಿದಂತಹ ಕಾರ್ಯಾಚರಣೆ ಇದಾಗಿದೆ. ಈ ಒಂದು ಕಾರ್ಯಾಚರಣೆಯನ್ನ 21 ದಿನಗಳ ಕಾಲ ಕೈಗೊಳ್ಳುತ್ತೆ ಈ ಒಂದು ಟೀಮ್. ಈ ಒಂದು ಕಾರ್ಯಾಚರಣೆಯಲ್ಲಿ ಮೋಸ್ಟ್ ವಾಂಟೆಡ್ ಇಂಡಿಯಾದಲ್ಲಿ ಬೇಕಾಗಿದ್ದಂತಹ 31 ನಕ್ಸಲರನ್ನ ಹೊಡೆದು ಉರುಳಿಸಿದೆ ಈ ಒಂದು ಕಾರ್ಯಾಚರಣೆಯಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ರೂಪಾ ಅವರು ಈಗ ಡೆಸ್ಕ್ ಇಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರೂಪಾ ಅವರೇ, ರೂಪಾ ಅವರೇ, ಭಾರತದ ಒಂದು ಇತಿಹಾಸದಲ್ಲಿ ಇದೊಂದು ದೊಡ್ಡ ಮಟ್ಟದ ಕಾರ್ಯಾಚರಣೆ ಅಂತ ಹೇಳಬಹುದು ನಾವು. ಬ್ಲಾಕ್ ಫಾರೆಸ್ಟ್ ಹೆಸರಿನಲ್ಲಿ ಈ ಒಂದು ಸಿಆರ್ಪಿಎಫ್ ಯೋಧರು ಹಾಗೂ ಮತ್ತೆ ಛತ್ತೀಸ್ಗಢದ ಪೊಲೀಸರು ಜಂಟಿಯಾಗಿ ನಡೆಸಿರುವ ಈ ಕಾರ್ಯಾಚರಣೆ ಇದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಕಾರ್ಯಾಚರಣೆ. ಯಾಕೆಂದ್ರೆ 31 ಜನ ದ ಮೋಸ್ಟ್ ವಾಂಟೆಡ್ ಲಿಸ್ಟ್ ನಲ್ಲಿ ಇದ್ದಂತ ನಕ್ಸಲರು ಫಿನಿಶ್ ಆಗಿದ್ದಾರೆ. ಏನಿದೆ ಈ ಒಂದು ಕಾರ್ಯಾಚರಣೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಾದ್ರೆ ರೂಪಾ ಅವರು. ಖಂಡಿತ ರಾಘವೇಂದ್ರ, ದೇಶದಲ್ಲಿ ನಕ್ಸಲರ ಅಂತ್ಯ ಕೊನೆಗೂ ಶುರುವಾಗಿದೆ ಅಂತ ಹೇಳ್ಬೋದು. ನಕ್ಸಲ್ ಮುಕ್ತ ಭಾರತಕ್ಕೆ ಕೇಂದ್ರ ಸರ್ಕಾರ ಪಣವನ್ನ ತೊಟ್ಟಿದೆ. ಇತಿಹಾಸದಲ್ಲಿ ಅತಿ ದೊಡ್ಡ ನಕ್ಸಲ್ ವಿರೋಧಿ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದಿರುವಂತದ್ದು. ನೀವ್ ಹೇಳಿದ ಪ್ರಕಾರ ಒಬ್ಬರಲ್ಲ ಇಬ್ಬರಲ್ಲ 31 ಹಾರ್ಡ್ಕೋರ್ ನಕ್ಸಲರು ಫಿನಿಶ್ ಆಗಿರುವಂತದ್ದು. ಅಂದ್ರೆ ಭಾರತದಲ್ಲಿ ನಕ್ಸಲ್ವಾದಕ್ಕೆ ದಿ ಎಂಡ್ ಹಾಡಲಾಗ್ತಾ ಇದೆ. ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಮಾತ್ರ ಬಹಳ ರಣರೋಚಕವಾಗಿದೆ ಅಂತ ಹೇಳ್ಬೋದು ರಾಘವೇಂದ್ರ. ಯಾಕಂದ್ರೆ 21 ದಿನಗಳ ಕಾಲ ನಡೆದಂತ ಆಪರೇಷನ್ ಬ್ಲಾಕ್ ಫಾರೆಸ್ಟ್ ವಿಚಾರದಲ್ಲಿ 31 ಹಾರ್ಡ್ಕೋರ್ ನಕ್ಸಲರು ಫಿನಿಶ್ ಅಂತ ಅಂದ್ರೆ ನಕ್ಸಲರ ಸಂಘಟನೆಗಳಾಗಿರ್ಬೋದು, ಪ್ರಮುಖ ಕಚೇರಿಗಳಾಗಿರ್ಬೋದು, ಎಲ್ಲವನ್ನ ಕೂಡ ನಾಶ ಮಾಡಲಾಗಿದೆ. ಅದರ ಜೊತೆಗೆ 450 ಐಡಿಗಳು, ಅದರ ಜೊತೆಗೆ 818 BGL ಶೆಲ್ಗಳು, 12,000 ಕಿಲೋಮೀಟರ್ ವರೆಗೂ ಕೂಡ ಆಹಾರವನ್ನ ವಶಪಡಿಸಿಕೊಳ್ಳಲಾಗಿದೆ. ಸುಮಾರು ಅಂದ್ರೆ ಕೇಂದ್ರ ಸರ್ಕಾರ ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಯಾವ ರೀತಿಯಾಗಿ ಯಶಸ್ವಿಯಾಗಿದೆ ಅಂದ್ರೆ 3 ವಾರಗಳ ಕಾಲ ನಡೆದಂತ ಆಪರೇಷನ್ ಇದು. ಸೊ 21 ದಿನಗಳ ಕಾಲ ಸಿಆರ್ಪಿಎಫ್ ಹಾಗೆ ಛತ್ತೀಸ್ಗಢ ಪೊಲೀಸರ ಭರ್ಜರಿ ಬೇಟೆಯನ್ನ ಶುರು ಮಾಡ್ತಾರೆ. ಅದಾದ ನಂತರವಾಗಿ ಛತ್ತೀಸ್ಗಢ ತೆಲಂಗಾಣ ಗಡಿಯ ಕರೇಗುಟ್ಟ ಬೆಟ್ಟದಲ್ಲಿ ಬೇಟೆಯನ್ನ ಆಡ್ತಾರೆ. ಆ ಬೇಟೆಯಲ್ಲಿ ಬಲಿಷ್ಠ ನಕ್ಸಲರ ಕೋಟೆಯನ್ನ ಎಲ್ಲಾ ಕಡೆ ಕೂಡ ಛಿದ್ರ ಮಾಡಲಾಗಿದೆ. ಅಂದ್ರೆ ಸೊ ಎಲ್ಲೋ ಒಂದ್ ಕಡೆ ನಕ್ಸಲರ ಟಾಪ್ ಲೀಡರೇ ಇಲ್ಲಿ ಫಿನಿಶ್ ಆಗಿರುವಂತದ್ದು. ಬಸವರಾಜ್ ಸೇರಿ 31 ಹಾರ್ಡ್ಕೋರ್ ನಕ್ಸಲರು ಮಟಾಶ್ ಆಗಿದ್ದಾರೆ ಅಂತ ಹೇಳ್ಬಹುದು. ಇದ್ರ ಜೊತೆಗೆ ಹಲವು ಪ್ರಮುಖ ನಕ್ಸಲ್ ಸಂಘಟನೆಗಳ ಪ್ರಧಾನ ಕಚೇರಿಯನ್ನ ಕೂಡ ನಾಶ ಮಾಡಲಾಗಿದೆ ರಾಘವೇಂದ್ರ. ಅದ್ರ ಜೊತೆಗೆ ಶಸ್ತ್ರಾಸ್ತ್ರ ಉತ್ಪಾದನಾ ಘಟಕಗಳಾಗಿ TSC ಹಾಗೆ CRC ಕಾರ್ಯನಿರ್ವಹಣೆ ಮಾಡಲಾಗಿರುವಂತದ್ದು. ಶಸ್ತ್ರಾಸ್ತ್ರ ತಯಾರಿಕಾ ಯಂತ್ರಗಳು, ದೊಡ್ಡ ಪ್ರಮಾಣದ ಸ್ಫೋಟಕಗಳನ್ನೆಲ್ಲ ಕೂಡ ವಶಪಡಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಗಮನಿಸೋದೇನಪ್ಪಾ ಅಂತಂದ್ರೆ ಸೊ 1.72 ಕೋಟಿ ರೂಪಾಯಿ ಬಹುಮಾನವನ್ನ ಹೊಂದಿದ್ರು ಈ 31 ನಕ್ಸಲರು. ಅವ್ರನ್ನೆಲ್ಲರನ್ನು ಕೂಡ ಫಿನಿಶ್ ಮಾಡಲಾಗಿದೆ. 54 ನಕ್ಸಲರನ್ನ ಬಂಧಿಸುವ ವಿಚಾರವಾಗಿ ಕೂಡ ಬಹಳ ಯಶಸ್ವಿಯಾಗಿ ಕಾರ್ಯಪಡೆ ತನ್ನತ್ತ ಸಾಗಿದೆ ಅಂತ ಹೇಳ್ಬೋದು. ಸೊ ಎಲ್ಲೋ ಒಂದ್ ಕಡೆ ಕೆಲವೊಂದಿಷ್ಟು ತಾಂತ್ರಿಕ ಘಟಕಗಳ ನಾಶ ಆಗಿರುವಂತದ್ದು ನೋಡಿ. ನಕ್ಸಲ್ ಮುಕ್ತ ಮಾಡ್ಬೇಕು ಅಂತ ದೇಶ ಪಣ ತೊಟ್ಟಿರುವಂತದ್ದು ಬಹಳ ಖುಷಿಯ ವಿಚಾರ. ಸೊ ಆದ್ರೆ ಈಗ ಕೆಲವೊಂದಿಷ್ಟು ವಿಚಾರವಾಗಿ ನೋಡೋದಾದ್ರೆ ಅಂದ್ರೆ 2 ಪಡೆಗಳಿಂದ ಆಪರೇಷನ್ ಏನು ಬ್ಲಾಕ್ ಫಾರೆಸ್ಟ್ ಮಾಡಲಾಗಿತ್ತು ದಿನ ಬಹಳ ಕಠಿಣವಾಗಿತ್ತು. ಆ ಎಲ್ಲಾ ಕಡಿದಾದಂತಹ ಗುಡ್ಡ ಬೆಟ್ಟಗಳನ್ನ ಸೊ ಅದ್ರ ಜೊತೆಗೆ ಕೆಲವೊಂದಿಷ್ಟು ಆಪರೇಟಿಂಗ್ ಬೇಸ್ ಗಳನ್ನ ಆಪರೇಷನ್ ಬ್ಲಾಕ್ ಫಾರೆಸ್ಟ್ ನ ಕೆಲವೊಂದಿಷ್ಟು ಕಮಾಂಡ್ ಹಬ್ ಅನ್ನ ಪ್ರಾರಂಭ ಮಾಡಲಾಗಿತ್ತು. ಸೊ ಅದ್ರ ಮುಖಾಂತರವಾಗಿ ಸಮನ್ವಯ, ಗುಪ್ತಚರ ಸಂಗ್ರಹಣೆ ಆಗಿರ್ಬೋದು, ನಿರಂತರ ಕಾರ್ಯಾಚರಣೆ ಆಗಿರ್ಬೋದು, ರಿಯಲ್ ಟೈಮ್ ಆಗಿರ್ಬೋದು, ಎಲ್ಲ ಅನಾಲಿಸ್ನೊಂದಿಗೆ ಕಾರ್ಯಾಚರಣೆ ಬಹಳ ಯಶಸ್ವಿಯಾಗಿ ಸಾಗಿದೆ ಅಂತ ಹೇಳ್ಬೋದು ರಾಘವೇಂದ್ರ. ಈ ಒಂದು ನಕ್ಸಲ್ ಕಾರ್ಯಾಚರಣೆಯಲ್ಲಿ ಯಾವ ಒಂದು ಈ ಒಂದು ನಕ್ಸಲ್ ತಂಡಗಳ ಒಂದು ಮಾಹಿತಿ ಏನಿತ್ತು ಇವರಿಗೆ ಈ ಒಂದು ಆಪರೇಷನ್ ಅನ್ನ ಕೈಗೊಂಡಂತ ಸಂದರ್ಭದಲ್ಲಿ ಏನೆಲ್ಲ ಸಾಧನೆಗಳು ಮಾಡಿದ್ದಾರೆ ಅಂತ, ಎಷ್ಟೆಲ್ಲ ನಕ್ಸಲರು ಇದು ಕಾರ್ಯಾಚರಣೆಯಲ್ಲಿ ಹತರಾಗಿದ್ದಾರೆ, ಮತ್ತೆ ಯಾರೆಲ್ಲ ಬಂಧನವಾಗಿದ್ದಾರೆ, ಮತ್ತೆ ದ ಮೋಸ್ಟ್ ವಾಂಟೆಡ್ ಲಿಸ್ಟ್ ನಲ್ಲಿ ಇದ್ದಂತಹವರು ಎಷ್ಟೆಲ್ಲ ಜನ ಇದರಲ್ಲಿ ಹತರಾಗಿದ್ದಾರೆ ಅನ್ನೋ ಮಾಹಿತಿ ಕೊಡೋದಾದ್ರೆ ರೂಪಾ. ಖಂಡಿತವಾಗ್ಲು ನೋಡಿ, 54 ನಕ್ಸಲರನ್ನ ಬಂಧಿಸಿದ್ದಾರೆ ವಿಶೇಷವಾದಂತಹ ಕಾರ್ಯಪಡೆ. ಛತ್ತೀಸ್ಗಢ, ತೆಲಂಗಾಣ, ಮಹಾರಾಷ್ಟ್ರದಾದ್ಯಂತ 84 ನಕ್ಸಲಗಳು ಶರಣಾಗಿದ್ದಾರೆ. ಅದ್ರ ಜೊತೆಗೆ 214 ನಕ್ಸಲರ ಅಡಗುತಾಣಗಳು, ಬಂಕರ್ಗಳನ್ನ ನಾಶ ಮಾಡಲಾಗಿದೆ. ಕೆಲವೊಂದಿಷ್ಟು
ನೋಟರ್ಗಳ ವಿಚಾರವಾಗಿ ಮಾತಾಡೋದಾದ್ರೆ ಸಣ್ಣ ಶಸ್ತ್ರಾಸ್ತ್ರಗಳಾಗಿರ್ಬೋದು, ಬೃಹತ್ ಘಟಕಗಳಿಂದ ಸಂಗ್ರಹಿಸಿರುವಂತಹ ಶಸ್ತ್ರಾಸ್ತ್ರಗಳಾಗಿರ್ಬೋದು, ಸುಮಾರು 12,000 ಕಿಲೋಮೀಟರ್ಗಳಷ್ಟು ಆಹಾರವನ್ನ ವಶಪಡಿಸಿಕೊಳ್ಳಲಾಗಿರುವಂತದ್ದು. ಸೊ ಅದ್ರ ಜೊತೆಗೆ ಮತ್ತೊಂದೇನಪ್ಪಾ ಅಂದ್ರೆ ಕೋಬ್ರಾ ಪಡೆ ಆಗಿರ್ಬೋದು, ವಿಶೇಷ ಕಾರ್ಯಪಡೆ ಆಗಿರ್ಬೋದು, ಜಿಲ್ಲಾ ಮೀಸಲು ಗಾರ್ಡ್ಗಳಾಗಿರ್ಬೋದು, ಇವೆಲ್ಲರ ಸಂಘಟನಾ ಪ್ರಯತ್ನದಿಂದ ನಾನು ಮೊದಲೇ ಹೇಳಿದೆ 1,72,00,000 ರೂಪಾಯಿ ಬಹುಮಾನವನ್ನ ಸುಮಾರು 31 ನಕ್ಸಲರ್ಗಳು ಹೊಂದಿದ್ರು. ಸೊ ಅವ್ರನ್ನ ಫಿನಿಶ್ ಮಾಡಿರುವಂತದ್ದು ಬಹಳ ಒಂದ್ ರೀತಿ ಹೆಮ್ಮೆ ವಿಚಾರ ಅಂತ ಹೇಳಬಹುದು. ಸೊ ಒಟ್ಟಾರೆಯಾಗಿ ಈ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ 450 IEDಗಳನ್ನ ವಶಪಡಿಸಿಕೊಂಡಿದ್ದಾರೆ, 818 BGL ಶೆಲ್ಗಳನ್ನ ವಶಪಡಿಸಿಕೊಂಡಿದ್ದಾರೆ, 899 ಬಂಡಲ್ ಕೋಡೆಕ್ಸ್ ಸ್ಫೋಟಕಗಳನ್ನ ವಶಪಡಿಸಿಕೊಂಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ನಕ್ಸಲರ ಅಂತ್ಯ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತಿಹಾಸದಲ್ಲಿ ಅತಿ ದೊಡ್ಡ ನಕ್ಸಲ್ ವಿರೋಧಿ ಕಾರ್ಯಾಚರಣೆ ಇದಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಬ್ಲಾಕ್ ಫಾರೆಸ್ಟ್ 3 ವಾರಗಳ ಕಾಲ ನಡೆದ ವಿಚಾರವಾಗಿ ಬಹಳ ಹೆಮ್ಮೆ ಪಡುವಂತದ್ದು ಏನಪ್ಪಾ ಅಂತಂದ್ರೆ, ಸೊ ಕೆಲವೊಂದಿಷ್ಟು ಸ್ಫೋಟಕಗಳ ಜೊತೆಗೆ ಕಚೇರಿಗಳನ್ನ ಕೂಡ ಧ್ವಂಸ ಮಾಡಿರುವಂತದ್ದು. ರಾಘವೇಂದ್ರ. ಎಸ್ ರೂಪಾ ಅವರ ವಿಸ್ತೃತವಾದ ಮಾಹಿತಿಯನ್ನ ಕೊಟ್ರಿ, ಧನ್ಯವಾದಗಳು. ಎಸ್, ಭಾರತದಲ್ಲಿ ನಡೆದಂತಹ ರಣರೋಚಕ ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್ನ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಮ್ಮ ರಾಜ್ ನ್ಯೂಸ್ನಲ್ಲಿ ಮಾತ್ರ ನೀವು ನೋಡ್ತಾ ಇದ್ದೀರಿ. ಭಾರತದಲ್ಲಿ ನಕ್ಸಲ್ವಾದಕ್ಕೆ ದಿ ಎಂಡ್ ಹೇಳುವಂಥ ಸಮಯಕ್ಕೆ ಈಗ ಭಾರತ ಬಂದು ನಿಂತಿದೆ. 21 ದಿನಗಳ ಕಾಲ ನಡೆದಂತಹ ರಣರೋಚಕ ಈ ಒಂದು ಆಪರೇಷನ್ ನಡೀತು. ಇದರಲ್ಲಿ 31 ಹಾರ್ಡ್ ಕೋರ್ ನಕ್ಸಲರನ್ನು ಫಿನಿಶ್ ಮಾಡಲಾಗಿದೆ. ಅಷ್ಟೇ ಅಲ್ಲ, 84 ಜನ ನಕ್ಸಲರನ್ನು ಈಗಾಗಲೇ ಬಂಧಿಸಲಾಗಿದೆ. ಒಟ್ಟಾರೆ ಈ ಒಂದು ನಕ್ಸಲ್ ಕಾರ್ಯಾಚರಣೆಯಲ್ಲಿ 1.72 ಕೋಟಿ ರೂಪಾಯಿ ಬಹುಮಾನ ಹೊಂದಿದ್ದಂತಹ ಡಿಮ್ಯಾಂಡ್ ಇದ್ದಂತಹ ನಕ್ಸಲ್ ಪ್ರಮುಖ ನಾಯಕರೇನಿದ್ರು ಅವರನ್ನೇ ಹೊಡೆದು ಉರುಳಿಸಿರುವಂತಹದ್ದು ಈ ಒಂದು ಕಾರ್ಯಾಚರಣೆಯಲ್ಲಿ. ಈ ಒಂದು ಕಾರ್ಯಾಚರಣೆ ಏನು ನಡೀತು, ರಣರೋಚಕದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ರಾಜ್ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿನಲ್ಲಿ. CRPF ಹಾಗೂ ಛತ್ತೀಸ್ಗಢದ ಪೊಲೀಸರು ಜಂಟಿಯಾಗಿ ಈ ಒಂದು ಆಪರೇಷನ್ ಅನ್ನು 21 ದಿನಗಳ ಕಾಲ ಅಂದರೆ ಏಪ್ರಿಲ್ 21ರಿಂದ ಮೇ 11ರವರೆಗೆ ನಕ್ಸಲ್ ಭದ್ರಕೋಟೆಯಾದಂತಹ ಕರೇಗುಡ್ಡ ಬೆಟ್ಟದಿಂದ ಪ್ರಾರಂಭವಾಗಿ ದಿನಕ್ಕೊಂದು ಎನ್ಕೌಂಟರ್ನಂತೆ ಒಟ್ಟು 21 ಎನ್ಕೌಂಟರ್ಗಳನ್ನು ಕರೇಗುಡ್ಡ ಬೆಟ್ಟದಲ್ಲಿ ಪಹಲ್ಗಾಮ್ ಫಾರ್ವರ್ಡ್ ಆಪರೇಟಿಂಗ್ ಬೇಸ್ನಲ್ಲಿ ಈ ಒಂದು ಆಪರೇಷನ್ ಅನ್ನು ಕೈಗೊಳ್ಳಲಾಗುತ್ತೆ.